ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಲಾಕ್ಸ್. ಇವತ್ತು ನಾನಿರೋದು ಶ್ರೀ ಹರಿಬಸವ ತಾತ ಸ್ಕೂಲಲ್ಲಿ. ಇಲ್ಲೇ ನಾನು ಓದಿರೋದು 1 ರಿಂದ 5ನೇ ಕ್ಲಾಸ್ ವರೆಗೂ ಓದಿನಿ. ಇವಾಗೆಲ್ಲ ಎಷ್ಟು ಚೇಂಜ್ ಆಗೈತೆ ನೋಡ್ಕೊಂಡ್ ಬರೋಣ. ಹಾಗೆ ಟೀಚರ್ಸ್ ಯಾರ್ಯಾರು ಇದಾರೆ ನೋಡಿ ಅವ್ರನ್ನ ಸ್ವಲ್ಪ ಅನಿಸಿಕೆ ಕೇಳಮ್ಮ ಬನ್ನಿ. ಬೇಸಕ್ಕೆ ಹರಿಬಸವ ತಾತ ಸ್ಕೂಲಿನ ಹೆಡ್ ಮಾಸ್ಟರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಒಂದೆರಡು ಮಾತು. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಸ್ಕೂಲ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಈ 2012ರಿಂದ ಈ ಶಾಲೆ ಪ್ರಾರಂಭ ಮಾಡ್ತೀವಿ. 2012ರಿಂದ ಅತಿ ಕಡಿಮೆ ಫೀಸ್ ನಲ್ಲಿ ಉನ್ನತ ಮಟ್ಟದ ಶಿಕ್ಷಣ ಕೊಡುವಲ್ಲಿ ಯಶಸ್ವಿ ಆಗ್ತೀವಿ. ಸರಿಸುಮಾರು 15 ವರ್ಷಗಳಿಂದ ಈ ಶಾಲೆ ನಡೆಸ್ಕೊಂತ ಬಂದಿವೆ. ಅದಾದ ನಂತರ ಈ ಶಾಲೆಯಲ್ಲಿ ಹಲವಾರು ಗುಣಮಟ್ಟದ ಕಾರ್ಯಕ್ರಮಗಳು, ವಿಭಿನ್ನ ವಿಶೇಷತೆ ಕಾರ್ಯಕ್ರಮಗಳು, ಜೊತೆಗೆ ಆಟದ ಮೈದಾನ, ಕುಡಿಯುವ ನೀರಿನ ವ್ಯವಸ್ಥೆ, ಮಕ್ಕಳಿಗೆ ಏನೇನು ಸೌಲಭ್ಯಗಳು ಬೇಕು ಆ ಎಲ್ಲ ಸೌಲಭ್ಯಗಳನ್ನ ಈ ಶಾಲೆಯಲ್ಲಿ ಮಾಡ್ಕೊಂತ ಬಂದ್ವಿ. ಅದರ ಜೊತೆಗೆ ಕಳೆದ 20 ವರ್ಷಗಳಿಂದ ನಾನು ಟ್ಯೂಷನ್ ಮಾಡಿದೆ. ಈ ಟ್ಯೂಷನ್ ಮಾಡೋದ್ರಿಂದ ನನ್ನ ಹತ್ರ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಡಾಕ್ಟ್ರು, ಇಂಜಿನಿಯರ್ಸು, ಆಮೇಲೆ ಮಿಲಿಟರಿಯಲ್ಲಿ ಶಿಕ್ಷಕರು, ಆಮೇಲೆ ಕೃಷಿ ಕಾರ್ಮಿಕರು, ಪೊಲೀಸರು ಹಲವಾರು ಹುದ್ದೆಗಳಲ್ಲಿ ಮುಂದುವರಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಶಾಲೆಯನ್ನು ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಅದರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಶಿಕ್ಷಣ ಕೊಡಕ, ಗುಣಮಟ್ಟದ ಶಿಕ್ಷಣ ಕೊಡಕ ನಾವು ಈ ಒಂದು ಶಾಲೆಯನ್ನ ಪ್ರಾರಂಭ ಮಾಡಿ ಶ್ರಮಿಸ್ತಾ ಇದ್ದೇವೆ. ಈಗ ಮುರಾರ್ಜಿ ನವೋದಯ ಕೋಚಿಂಗ್ ಸ್ಟಾರ್ಟ್ ಆಗಿದೆ ಅಂತ ಸರ್ ಸ್ಕೂಲ್ ಅಲ್ಲಿ. ಅದಕ್ಕೆ ಹೊರಗಡೆಯಿಂದ ಸ್ಟೂಡೆಂಟ್ಸ್ ಬರ್ಬೋದು ಸರ್? ಬರ್ಬೋದು. ಈ ಕಳೆದ ಒಂದು 3 ವರ್ಷಗಳಿಂದ ಮುರಾರ್ಜಿ ನವೋದಯ, ಕಿತ್ತೂರಾಣಿ ಚೆನ್ನಮ್ಮ, ಮಹಾತ್ಮ ಗಾಂಧೀಜಿ ಶಾಲೆ, ಅಂಬೇಡ್ಕರ್ ಶಾಲೆಗಳಿಗೆ, ವಸತಿ ಶಾಲೆಗಳಿಗೆ ನಮ್ಮ ಶಾಲೆ ವತಿಯಿಂದ 5 ತಿಂಗಳ ಕಾಲ ಫ್ರೀ ಆಗಿ ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮ ಶಾಲೆಯಲ್ಲಿ ಸರಿಸುಮಾರು 5ನೇ ತರಗತಿ ಮಕ್ಕಳು 30 ವಿದ್ಯಾರ್ಥಿಗಳಿದ್ರೆ ಅದರಲ್ಲಿ ಪ್ರತಿ ವರ್ಷ ಒಂದು 10 ಜನ 15 ಜನ ಮಕ್ಕಳು ಸೆಲೆಕ್ಟ್ ಆಗಿ ಆ ವಸತಿ ಶಾಲೆಗೆ ಹೋಗ್ತಾರ. ಅದರ ಜೊತೆಗೆ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಕೆಲವು ಬೇರೆ ಬೇರೆ ಶಾಲೆಯಿಂದ ಬರೋ ಮಕ್ಕಳಿಗೆ ಕೂಡ ನಾವು ನವೋದಯ, ಮುರಾರ್ಜಿ ಕೋಚಿಂಗ್ ಕೊಟ್ಟು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನ ವಸತಿ ಶಾಲೆಯ ಕಳಿಸಿ ಸಾಕಷ್ಟು ಶ್ರಮ ಪಡ್ತಾ ಇದ್ದೇವೆ. ಸರಿ ಸರಿ, ಥ್ಯಾಂಕ್ ಯು. ನಾನು ಓದ್ಬೇಕಾದ್ರೆ ರೆಂಟೆಡ್ ಸ್ಕೂಲ್ ಅಲ್ಲಿ ಇತ್ತು. ಈಗ ಸ್ವಂತ ಬಿಲ್ಡಿಂಗ್ ಕಟ್ಟಿದ್ದಾರೆ. ಒಬ್ರು ಮೇಡಮ್ ಇದಾರೆ, ಮಾತಾಡ್ಸಂಗ. ಮ್ಯಾಮ್, ನಾವಿದ್ದಾಗ ಇವಾಗ ಎಷ್ಟು ಚೇಂಜಸ್ ಆಗಿದೆ? ತುಂಬಾ ಚೇಂಜ್ ಆಗಿದೆ. ಇವ್ರು ಬಂದ್ಬಿಟ್ಟು ನಮ್ಮ ಓಲ್ಡ್ ಸ್ಟೂಡೆಂಟ್. ಇವ್ರ ಹೆಸರು ಆದಿತ್ಯ ಅಂತ ಬಿಟ್ಟು. ಈಗ ನೋಡು, ನಮ್ಮ ಸ್ಟೂಡೆಂಟ್ ಗಳೆಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋ ತರ ಬರ್ತಾ ಇದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ತುಂಬಾ ಚೆನ್ನಾಗಿದೆ. ಸ್ಕೂಲ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ಗಿಡಗಳು ಚೆನ್ನಾಗಿ ಬೆಳೆಸಿದ್ದಾರೆ. ಮತ್ತೆ ಅಲ್ಲಿ ರೆಂಟೆಡ್ ಸ್ಕೂಲ್ ಅಲ್ಲಿ ಬಂದ್ಬಿಟ್ಟು ತುಂಬಾನೇ ಪ್ಲೇಸ್ ಇನ್ಕನ್ವೀನಿಯಂಟ್ ಇತ್ತು. ಇವಾಗ ತುಂಬಾ ಒಂದು ಆಟ ಆಡಕ್ಕಾಗ್ಲಿ, ಒಂದು ವಾಶ್ರೂಮಿಗೆ ಹೋಗಕ್ಕಾಗ್ಲಿ, ಆಮೇಲೆ ವಾಟರ್ ಫೆಸಿಲಿಟಿ, ಆಮೇಲೆ ಬಿಲ್ಡಿಂಗ್ ಅಲ್ಲಿ ಅವಾಗ ನಮ್ ಸ್ಟೂಡೆಂಟ್ ಆಗಿ ಓದ್ತಾ ಇರುವಾಗ ಬೆಂಚಸ್ ಇರ್ಲಿಲ್ಲ. ಇವಾಗೆಲ್ಲ ಬೆಂಚಸ್ ಬಂದಿದೆ. ಸೊ ತುಂಬಾ ಫೆಸಿಲಿಟೀಸ್ ಚೆನ್ನಾಗಿದೆ. ಆಫೀಸ್ ರೂಮ್ ತುಂಬಾ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ತುಂಬಾ ಚೇಂಜಸ್ ಆಗಿದೆ ಮ್ಯಾಮ್. ತುಂಬಾ ಚೇಂಜಸ್ ಆಗಿದೆ. ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಮ್ಯಾಮ್? ಆಲ್ರೆಡಿ ನಿಂಗೆ ಗೊತ್ತಿದೆ. ನೀನ್ ಸ್ಟೂಡೆಂಟ್ ಆಗಿದ್ದಾಗ ನಾನು ಮ್ಯಾಥ್ಸ್ ಸಬ್ಜೆಕ್ಟ್ ತಗೋತಾ ಇದೀನಿ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಲಿತಾ ಇದಾರೆ ಮಕ್ಕಳು. ಆಮೇಲೆ ನಾನು ಒಂದೊಂದು ಈಜಿ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಹೌ ಟು ರೈಟ್ ದ ಟೇಬಲ್ಸ್, ಆಮೇಲೆ ಹೌ ಟು ಸ್ಪೀಕ್ ಇನ್ ಇಂಗ್ಲಿಷ್. ಸೊ ಈ ತರ ಎಲ್ಲಾ ಕಲ್ಸ್ಕೊಂಡ್ ಬರ್ತೀನಿ. ಆಮೇಲೆ ರೈಟಿಂಗ್ ಅಲ್ಲಿ ಮಾತ್ರ ತುಂಬಾ ಇಂಪ್ರೂವ್ಮೆಂಟ್ ಮಾಡಕ ನಾನು ಆದಷ್ಟು ಎಫರ್ಟ್ ಆಗ್ತಾ ಇದ್ದೀನಿ. ರೈಟಿಂಗ್ ಕೊಟ್ರೆ ನಮ್ಗೆ ಏನಾಗುತ್ತೆ, ಮಕ್ಕಳು ಸೈಲೆಂಟ್ ಆಗಿ ಹೋಗ್ತಾರೆ. ರೀಡಿಂಗ್ ಮಾಡೋ ಅಂದ್ರೆ ಒಬ್ರು ಸೌಂಡ್ ಜಾಸ್ತಿ ಮಾಡ್ತಾರೆ, ಸೌಂಡ್ ಕಡಿಮೆ ಮಾಡ್ತಾರೆ. ಸೊ ರೈಟಿಂಗ್ ಅಲ್ಲಿ ನಾನು ಆಲ್ಮೋಸ್ಟ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ರೈಟಿಂಗ್ ಚೆನ್ನಾಗ್ ಬರೀತಾರೆ, ಟೇಬಲ್ಸ್ ಚೆನ್ನಾಗ್ ಬರೀತಾರೆ. ಬೆಟರ್. ಅದೇ ಮ್ಯಾಮ್, ಈಗ ಮತ್ತೆ ಇದು ನವೋದಯ ಮುರಾರ್ಜಿ ಕೋಚಿಂಗ್ ಕೊಡ್ತಾ ಇದ್ದೀರಾ ಅಂತಲ್ಲ, ಅದ್ರ ಬಗ್ಗೆ? ನವೋದಯ ಈಗ ನಮ್ಮ ಮ್ಯಾನೇಜ್ಮೆಂಟ್ ಆದ ಸರ್ಗಳು ಮಕ್ಕಳಿಗೆ ನೆಕ್ಸ್ಟ್ ಫ್ಯೂಚರ್
ಮುರಾರ್ಜಿ ನವೋದಯ ಅದಕ್ಕೆಲ್ಲ ಹೋಗಕ್ಕೆ ಇಲ್ಲಿ ನಾವು ನವೆಂಬರ್ ತಿಂಗಳಿಂದ ಕೋಚಿಂಗ್ ಕೊಡ್ತಾ ಇದೀವಿ. ಒಬ್ಬೊಬ್ರು ಸಬ್ಜೆಕ್ಟ್ ಯಾರ್ಯಾರು ಯಾವ್ಯಾವ ಸಬ್ಜೆಕ್ಟ್ಗಳು ತಗೊಂತಾರೆ, ಇಂಗ್ಲಿಷ್ ತಗೊಂಡವ್ರು ಇಂಗ್ಲಿಷ್ ಮಾಡ್ತಾರೆ, ಕನ್ನಡ ತಗೊಂಡವ್ರು ಕನ್ನಡ ಮಾಡ್ತಾರೆ, ಆಮೇಲೆ ಸೈನ್ಸ್ ತಗೊಂಡವ್ರು ಸೈನ್ಸ್ ಮಾಡ್ತಾರೆ. ನಾನ್ ಮ್ಯಾಥ್ಸ್ ಟೀಚಿಂಗ್ ಈ ತರ ಎಲ್ಲಾ ಸಬ್ಜೆಕ್ಟ್ಗಳಲ್ಲಿ ಮುರಾರ್ಜಿ ಬುಕ್ ಇಂದಾನೇ ನಾವು ಮಕ್ಕಳಿಗೆ ಪಾಠ ಮಾಡ್ಬಿಟ್ಟು ಮುರಾರ್ಜಿಲಿ ಅವರಿಗೆ ಸೆಲೆಕ್ಟ್ ಆಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಎಫರ್ಟ್ ಆಗ್ತಾ ಇದೀವಿ. ಅದಕ್ಕೆ ಈ ನಮ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವ್ರ HM ಸರ್ ಆದಂತ ಸುಮಿತ್ ಸರ್ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ಈಗ ನಮ್ ಸಾರ್ ಒಬ್ರು ಇದಾರೆ, ಅವ್ರದ್ದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಸರ್, ಈ ಟೀಚಿಂಗ್ ಫೀಲ್ಡ್ ಒಳಗೆ ಎಷ್ಟು ವರ್ಷ ಆಯ್ತು ಸರ್ ಟೀಚಿಂಗ್ ಮಾಡಕ? ಇದು ನಾನು ಬಂದು ಹತ್ತತ್ರ ಒಂದು 10 years ಆಯ್ತು ಈ ಸ್ಕೂಲಿಗೆ ಬಂದು. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ನನ್ನ ಹೆಸರು ದೊಡ್ಡ ಬಸಪ್ಪ ಅಂತ, ನಮ್ದು ಎರಿಂಗಳಿ. ಸೊ ನಾವು ಇಲ್ಲಿಗೆ ಬಂದು ನಾವು ಟೀಚಿಂಗ್ ಮಾಡಕ ಬರ್ತಿದೀವಿ. ಸೊ ಇಲ್ಲಿ ಹೆಂಗಿದೆಪ್ಪ ಅಂತಂದ್ರೆ, ಸೊ ಇಲ್ಲಿ ಟೀಚರ್ಸ್, ಸ್ಟೂಡೆಂಟ್ಸ್, ಆಮೇಲೆ ಇಲ್ಲಿರ್ತಕ್ಕಂಥ ಪೇರೆಂಟ್ಸ್ ಬಹಳ ನಮಗೆ ಆತ್ಮೀಯರು. ಹೌದಾ. ಈಗ ನಾವು ಮೊದಲು ಅಲ್ಲಿ ಮಾಡ್ತಿದ್ವಿ, 10th ಸ್ಕೂಲಲ್ಲಿ ಊರಲ್ಲಿ ಮಾಡ್ತಿದ್ವಿ. ಈಗ ನಮಗೆ ಇಲ್ಲೆಲ್ಲ ಬಿಲ್ಡಿಂಗ್ ಆಗಿದೆ ಈಗ. ಸೊ ಹಾಗಾಗಿ ನಮಗೆ ಇನ್ನೂ ಚೆನ್ನಾಗಿ ಮಾಡ್ಬೇಕಂತ ನಮಗೆ ಪೇರೆಂಟ್ಸ್ ಇನ್ನೂ ಪ್ರೋತ್ಸಾಹ ಕೊಡ್ತಿದ್ದಾರೆ. ಯಾಕಂದ್ರೆ ನಮ್ಗೆ ಇಲ್ಲಿ ಇರ್ತಕ್ಕಂಥ ನೇಚರ್ ಆಗಿರ್ಬೋದು ಬಹಳ ಚೆನ್ನಾಗಿದೆ. ಈಗ ಅದ್ರ ಬೇರೆ ನಮ್ಮ ಶಾಲೆಗೆ ಬರ್ತಕ್ಕಂಥರೆಲ್ಲ ಬರೀ ಬಡ ಮಕ್ಕಳೇ, ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಫೀಸ್ ಕಡಿಮೆ ಇದೆ. ಹೌದಾ. ಸೊ ಹಾಗಾಗಿ ಯಾಕಂದ್ರೆ ಬಡ ಮಕ್ಕಳಿಗೆ ಯೂಸ್ ಆಗಲ್ಲ ಅಂತ ನಾವು ಇಲ್ಲಿ ಆ ಫೀಸ್ ಅಷ್ಟು ಇಟ್ಟಿದ್ದೀವಿ. ಸೊ ಒಳ್ಳೆ ನಾವು ಟೀಚಿಂಗ್ ಕೊಡ್ತಾ ಇದೀವಿ ಮಕ್ಕಳಿಗೆ. ಇವತ್ತು ನಮ್ಮ ಕೈಲಿ ಓದ್ತಕ್ಕಂಥ ಮಕ್ಕಳು ಹಲವಾರು ಬೇರೆ ಬೇರೆ ಕಾಲೇಜುಗಳಲ್ಲಿ ಹೋಗಿ ಒಳ್ಳೆ ನಮ್ಮ ಹೆಸರು, ನಮ್ಮ ಶಾಲೆ ಹೆಸರು ಕೂಡ ತರ್ತಿದ್ದಾರೆ. ಸೊ ನಮಗೆ ಬಹಳ ಖುಷಿ ಆಗುತ್ತೆ ಅವ್ರು ನೋಡಿ ಇವತ್ತು. ಹೌದಾ. ಯಾಕಂದ್ರೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೋಗಿರ್ಬೋದು, ಬಳ್ಳಾರಿಯಲ್ಲಿ ಹೋಗಿರ್ಬೋದು, ಎಲ್ಲಾ ಕಡೆ ನಮ್ಮ ಹೆಸರು ಬಹಳ ಅವರು ಹೇಳ್ತಿದ್ದಾರೆ. SYBT ಸ್ಕೂಲ್ ಒಳ್ಳೆ ಚೆನ್ನಾಗಿದೆ, ಸ್ಟ್ಯಾಂಡರ್ಡ್ ಆಗಿದೆ, ಇಲ್ಲಿ ಒಳ್ಳೆ ಟೀಚಿಂಗ್ ಇದು ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಮ್ದು ಶಾಲೆದ ಏನ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಫೀಸ್ ಬಹಳ ಕಡಿಮೆ ಇದೆ. ಯಾಕಂದ್ರೆ ಇವತ್ತು ಬೇರೆ ಕಡೆ ಹೋದ್ರೆ ಲಕ್ಷಾನುಗಟ್ಟಲೆ ಫೀಸ್ ಇದೆ. ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಹೆಲ್ಪ್ ಆಗಲ್ಲ ಅಂತ ನಾವು ಚೆನ್ನಾಗಿ ಒಂದು ಟೀಚಿಂಗ್ ಕೊಡ್ತಾ ಇದೀವಿ. ಆಮೇಲೆ ಇನ್ನೊಂದೇನಂದ್ರೆ ಫೀಸ್ ಕೂಡ ಕಡಿಮೆ ಇದೆ. ಸರ್, ನಾವು ಸ್ಕೂಲಲ್ಲಿ ಇಲ್ಲೇ ಅಲ್ಲ ಸರ್ ಓದಿದ್ದು. ಅವಾಗ ನಾವು ಇದ್ದಾಗ ಸೆಲೆಬ್ರೇಟ್ ಮಾಡ್ತಾ ಇದ್ದ ಫಂಕ್ಷನ್ಸ್ ಇವಾಗೆಲ್ಲ ಹೆಂಗ್ ಮಾಡ್ತಾ ಇದ್ದಾರೆ ಸರ್? ಸೊ ಅವಾಗಂದ್ರೆ ಅಲ್ಲಿ ನೀವಿರ್ಬೇಕಾದ್ರೆ ನಮಗೆ ಪ್ಲೇಸ್ಮೆಂಟ್ ಕಡಿಮೆ ಇತ್ತು, ತುಂಬಾ ಗ್ರೌಂಡ್ ಶಾರ್ಟೇಜ್ ಇತ್ತು. ಅಲ್ಲಿ ಏನ್ ಮಾಡೋಕ್ಕೂ ಆಗ್ತಿದ್ದಿಲ್ಲ. ಸೊ ನಮಗೆ ಇಲ್ಲಿ ಗ್ರೌಂಡ್ ಫೆಸಿಲಿಟಿ ಚೆನ್ನಾಗಿದೆ. ಹೌದಾ. ಸೊ ನಾವು ಇಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಚೆನ್ನಾಗಿದೆ. ಸೊ ನಾವು ಇಲ್ಲಿ ನಮ್ಮ ಶಾಲೆಯಲ್ಲಿ ಈಗ ಏನಾಗುತ್ತೆ ಅಂದ್ರೆ, ನಾವು ಪ್ರತಿ ಒಂದು ಪ್ರೋಗ್ರಾಮ್ಗಳು ಚೆನ್ನಾಗಿ ಮಾಡ್ತಾ ಇದೀವಿ. ಒಂದು ರಿಪಬ್ಲಿಕ್ ಡೇ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಚಿಲ್ಡ್ರನ್ಸ್ ಡೇ ಆಗಿರ್ಬೋದು, ಪ್ರತಿ ಒಂದು ಮಾಡ್ತಾ ಇದೀವಿ ಚೆನ್ನಾಗಿ. ಇವತ್ತು ನಮಗೆ ಪೇರೆಂಟ್ಸ್ ಕೂಡ ಬಹಳ ಸಾಥ್ ಕೊಡ್ತಾ ಇದಾರೆ. ಇವತ್ತು ನಮಗೆ ಪೇರೆಂಟ್ಸ್ ಕೂಡ ಬಹಳ ಸಾಥ್ ಕೊಡ್ತಾರೆ. ಯಾಕಂದ್ರೆ ನಾವು ಏನ್ ಒಂದು ಕಾಲ್ ಮಾಡಿದ್ರೆ ನಮಗೆ ನಿಮ್ಮ ಮಗನಿಗೆ ನಾವು ಈ ತರ ಒಂದು ಡ್ರೆಸ್ ಹಾಕಿ ಕಳಿಸಿದ್ರೆ ಕೂಡ ಅವರು ಬಹಳ ನಮಗೆ ಸಾಥ್ ಕೊಡ್ತಿದ್ದಾರೆ. ಹಂಗಾಗಿ ನಮ್ಮ ಶಾಲೆ ಈ ಒಂದು ಗ್ರೌಂಡ್ ಅಲ್ಲಿ ನಾವು ತುಂಬಾ ಚೆನ್ನಾಗಿ ಮಾಡ್ತಿದೀವಿ ಒಂದು ಪ್ರೋಗ್ರಾಮ್ಗಳು. ಇವತ್ತು ನಮಗೆ ಪೇರೆಂಟ್ಸ್ ಕೂಡ ನಮಗೆ ಬಹಳ ಸಾಥ್ ಕೊಟ್ಟಿದ್ದಾರೆ. ಇವತ್ತು ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ನೀವು ಚೆನ್ನಾಗಿ ಮಾಡ್ತೀರಿ ಸರ್, ಚೆನ್ನಾಗಿ ಮಾಡ್ರಿ, ಮುಂದೆ ಕಂಟಿನ್ಯೂ ಕೂಡ ಇದನ್ನೇ ಕಂಟಿನ್ಯೂ ಮಾಡ್ರಿ ಅಂತ ಹೇಳ್ತಿದ್ದಾರೆ ನಮಗೆ ಇವತ್ತು. ಇವಾಗ ಮತ್ತೆ ನವೋದಯ ಕೋಚಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದಿರಿ ಅಂತ? ಈಗ ಯಾಕಂದ್ರೆ ಆಲ್ರೆಡಿ ನಾವು ಪ್ರತಿ ವರ್ಷ ಏನ್ ಮಾಡ್ತಿದ್ವಿ, ನಮ್ಮ ಶಾಲೆಯಲ್ಲಿ 5th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಈ ನವೋದಯ ಕೋಚಿಂಗ್, ಮೊರಾರ್ಜಿ ಕೋಚಿಂಗ್ ಕೊಡ್ತಾ ಅಂತ ಬರ್ತಾ ಇದೀವಿ. ಯಾಕಂದ್ರೆ ಅವ್ರ ಕಡೆಯಿಂದ ನಾವೇನು ಒಂದು ಫೀಸ್ ತಗೊಳ್ತಾ ಇಲ್ಲ, ಏನ್ ಈಗ ಬೇರೆ ಕಡೆ ಹೋದ್ರೆ ಸ್ಟೂಡೆಂಟ್ಸ್ ಗಳು ಅವ್ರ ಲಕ್ಷಗಟ್ಟಲೆ ಫೀಸ್ ತಗೊಂತಾರೆ ಇಂತ ಕೋಚಿಂಗ್ ಕೊಡೋದಕ್ಕೆ. ಬಟ್ ನಾವು ಬಡ ಮಕ್ಕಳು ಹೆಲ್ಪ್ ಆಗಲಿ ಅಂತ ಏನ್ ಮಾಡ್ತೀವಿ, ನಮ್ಮ ಶಾಲೆಯಲ್ಲೇ ಎಲ್ಲಾ ಟೀಚರ್ಸ್ ಏನ್ ಮಾಡ್ತಾರೆ, ಅವ್ರವ್ರ ಸಬ್ಜೆಕ್ಟ್ ಅಲ್ಲಿ ಅವ್ರಿಗೆ ಒಂದು ಕೋಚಿಂಗ್ ಕೊಡ್ತಾ ಇದಾರೆ. ಆಮೇಲೆ ಎವ್ರಿ ವೀಕ್ ಅವ್ರಿಗೆ ಒಂದು ಟೆಸ್ಟ್ ಮಾಡ್ತಾ ಇದೀವಿ, ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದೀವಿ, ಪ್ರಿಪರೇಷನ್ ಮಾಡ್ಲಿ ಅಂತಂದು. ಇವತ್ತು ಆಲ್ಮೋಸ್ಟ್ ನಮ್ಮ ಶಾಲೆ ಕಡೆಯಿಂದ ಮಿನಿಮಮ್ ಒಂದು 30 ಮೆಂಬರ್ಸ್ ಮಕ್ಕಳಲ್ಲಿ ಒಂದು 10 ಮೆಂಬರ್ಸ್ ಸೆಲೆಕ್ಟ್ ಆಗಿ ಹೋಗಿದ್ದಾರೆ ಆಲ್ರೆಡಿ. ನಮಗೆ ಬಹಳ ಖುಷಿ ಇದೆ ಇವತ್ತು. ಸರ್, ಈಗ ಮುರಾರ್ಜಿ ನವೋದಯ ಕೋಚಿಂಗ್ ಸ್ಟಾರ್ಟ್ ಮಾಡಿದಿರಲ್ಲ ಸರ್, ಬೇರೆ ಸ್ಕೂಲ್ ಇಂದ ಬಂದು ತಗೋಬೋದಾ ಸರ್ ಕೋಚಿಂಗ್? ಅದಕ್ಕೆ ಅವಕಾಶ ಇದೆ. ಯಾಕಂದ್ರೆ ಪಾಪ ಅವರಿಗೆ ಬೇರೆ ಕಡೆ ಬೇರೆ ಕಡೆ ಲಕ್ಷಗಟ್ಟಲೆ ದುಡ್ಡು ಕಟ್ಟಿ ಹೋಗಕ್ ಆಗಲ್ಲ. ಅಂತವ್ರು ಕೂಡ ನಮ್ಮ ಶಾಲೆಗೆ ಬಂದು, ಸೊ ನಮ್ಮ HM ಪರ್ಮಿಷನ್ ತಗೊಂಡು ಅವರು ಕೂಡ ಇಲ್ಲಿ ಕೋಚಿಂಗ್ ತಗೋಬಹುದು. ಅವ್ರಿಗೆ ಕೂಡ ನಾವು ಕೋಚಿಂಗ್ ಕೊಡ್ತೀವಿ. ಆಲ್ಮೋಸ್ಟ್ ಬಂದಿದ್ದಾರೆ ನಮ್ಮ ಶಾಲೆಗೆ, ಬೇರೆ ಬೇರೆ ಶಾಲೆಯಿಂದ ಮಕ್ಕಳು ನಮ್ಮ ಶಾಲೆಗೆ ಬಂದು ಕೋಚಿಂಗ್ ತಗೊಂತಿದ್ದಾರೆ. ಅವರಿಗೂ ನಮ್ಮ ಶಾಲೆಯ ಮಕ್ಕಳ ಜೊತೆ ಅವ್ರಿಗೆ ಕೂಡ ನಾವು ಕೋಚಿಂಗ್ ಕೊಡ್ತಾ ಇದೀವಿ. ನಿಮ್ ಸ್ಕೂಲ್ ಬಗ್ಗೆ ಇಷ್ಟೊಂದೆಲ್ಲ ಹೇಳಿದ್ದಕ್ಕೆ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು.